ಯತೀಂದ್ರ ಅವರಂತೂ ಒಂದು ರೀತಿಯಾಗಿ ಹಠಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ. ಯಾರು ಏನೇ ಹೇಳ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳಿ, ನಾನು ಏನು ಹೇಳಬೇಕು ಅದನ್ನು ಹೇಳೇ ಹೇಳ್ತೀನಿ ಅನ್ನೋ ರೀತಿಯಲ್ಲಿ ಯತೀಂದ್ರ ಅವರು ಮಾತನಾಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದರ ಮುಂದುವರೆದ ಭಾಗದಲ್ಲಿ ಏನಾಗಿದೆ, ಈಗ ಈ ಜಟಾಪಟಿ ಅಂತೂ ಇದೆ. ಯತೀಂದ್ರ ಹೇಳಿಕೆ ಬಳಿಕ ಪಕ್ಷದಲ್ಲಿ ಕಿತ್ತಾಟ ಜೋರಾಗ್ತಾ ಇದೆ. ನಮಗೊಂದು ಅವ್ರಿಗೊಂದು ನ್ಯಾಯನಾ ಅಂತ ಯತೀಂದ್ರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ನಡೆಸಿದ್ದಾರೆ. ಅವರು ತಂದೆ ಬಹಿರಂಗ ಹೇಳಿಕೆ ನೀಡದಂತೆ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ತಂದೆ ಯಾಕೆ ಕೊಟ್ರ ಅಥವಾ ಸಿಎಂ ಆಗಿ ಕೊಟ್ರ? ಹೈಕಮಾಂಡ್ ಏನು ಹೇಳುತ್ತೋ ಅದೇ ಫೈನಲ್. ಪುತ್ರನ ಜೊತೆಗೆ ಮಾತುಕತೆಯ ಬಳಿಕ ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ತಂದೆಯ ಜೊತೆಗೆ ಮೀಟಿಂಗ್ ಆದ ಬಳಿಕ ಯತೀಂದ್ರ ಕೂಡ ಸೈಲೆಂಟ್ ಆಗಿದ್ದಾರೆ. ಅದು ಇವತ್ತಿಗೆ ಮಾತ್ರ ಅಷ್ಟೇ, ನಾಳೆ ಮತ್ತೆ ಬೇರೆ ಇರುತ್ತೆ. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. High Command clear ಮಾಡಿದ ನಾಯಕತ್ವ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ಏನು ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಏನು ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಈಗಾಗಲೇ ಹೇಳಿದ್ದೀನಿ, ಯಾರದೇ ಹೇಳಿಕೆಗೂ ಪ್ರತಿಕ್ರಿಯೆ ಕೊಡಲ್ಲ ಅಂತ. ನಾನು ಏನು ಹೇಳಬೇಕು ಎಲ್ಲ ಹೇಳಾಗಿ. ಅಲ್ಲ ಸರ್, ನಾಯಕತ್ವ ಬದಲಾವಣೆ ಪದೇ ಪದೇ ಹೇಳ್ತಾ ಇದ್ದೀರಿ, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಸರಿ ಹೇಳ್ಬೋದು, ಅದನ್ನೇ ಮತ್ತೆ ಮತ್ತೆ ಹೇಳಕ್ಕಾಗತ್ತೇನ್ರಿ? ಅಲ್ಲ ಸರ್, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ನನ್ನ ಹೇಳಿಕೆ ಮೇಲೆ ಎಲ್ಲರೂ ಪ್ರತಿಕ್ರಿಯೆ ಮಾಡ್ತಿರ್ತಾರೋ, ಎಲ್ರಿಗೂ ನಾವು ಉತ್ತರ ಕೊಡಕ್ಕಾಗುತ್ತೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ತಂದೆಯಾಗಿ ಬುದ್ಧಿವಾದವನ್ನು ಹೇಳೋದು ಬೇರೆ, ಇಲ್ಲಿ ಮುಖ್ಯಮಂತ್ರಿಯಾಗಿ ಬುದ್ಧಿವಾದವನ್ನು ಹೇಳೋದು ಬೇರೆ. ಒಂದು ಕಡೆಗೆ ಕುರ್ಚಿನೂ ಇದೆ, ಮಗ ಹೇಳಿರುವಂಥದ್ದು ಕೂಡ ಸರಿ ಇದೆ, ಆದರೆ ಮಗನನ್ನು ಬಿಟ್ಕೊಡುವಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಒಂಥರ ಇಕ್ಕಟ್ಟಲ್ಲಿ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಮಾನ್ಯ ಸಿದ್ದರಾಮಯ್ಯನವರದ್ದು. ಈ ಎಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಹೇಗೆ ಮುಜುಗರಕ್ಕೆ ಒಳಗಾಗ್ತಾ ಇದ್ದಾರೆ? DK ಶಿವಕುಮಾರ್ ಅವರ ಪರವಾಗಿರೋರು, ಸಿದ್ದರಾಮಯ್ಯನವರ ಪರವಾಗಿರೋರು, ಯಾರಿಗೆ ರೆಕ್ಕೆ ಬಂದಿದೆ, ಯಾರ ರೆಕ್ಕೆ ಮುದುಡ್ಕೊಂಡು ಕೂತಿದೆ? ರವೀಶ್. ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ವಿಧಾನಸಭೆ ಅಧಿವೇಶನದ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಅಸ್ತ್ರ ಆಗಬಾರ್ದು, ಅಸ್ತ್ರವನ್ನು ಕೊಡಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಸಾಕಷ್ಟು ಶಾಸಕರುಗಳು, ಸೀನಿಯರ್ಸ್ ಸಚಿವರುಗಳು ಕೂಡ ಮಾತನಾಡಿದರು. ಆದರೆ ಆರಂಭದ ದಿನವೇ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಹೇಳಿಕೆ ಒಂದು ರೀತಿಯಲ್ಲಿ ಸಂಚಲನವನ್ನು ಉಂಟು ಮಾಡಿತ್ತು. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಆ್ಯಕ್ಷನ್ಗೆ ಮತ್ತು ರಿಯಾಕ್ಷನ್ ಕೂಡ ದೊಡ್ಡ ಮಟ್ಟದಲ್ಲೇ ಇತ್ತು. ಅದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯತೀಂದ್ರ ಅವ್ರನ್ನ ಕರೆದು ಒಂದು ಸ್ವಲ್ಪ ದಿನ ಸೈಲೆಂಟ್ ಆಗಿರಬೇಕು ಅನ್ನೋದನ್ನ ಹೇಳಿದರು. ಆಗ 2 ದಿನ ಸೈಲೆಂಟ್ ಆಗೇ ಇದ್ರು. ಇವತ್ತು ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಅದೇ ರೀತಿಯ ಮಾತನಾಡಿದ್ದಾರೆ. ಜೊತೆಗೆ ಕ್ಲಿಯರೆನ್ಸ್ ಬಗ್ಗೆ ಇವತ್ತು ಒಂದು ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದು ಕಾಂಗ್ರೆಸ್ಗೆ, ಅಂದರೆ ಕೇವಲ ಆ ಗುಂಪು ಈ ಗುಂಪು ಅಂತಲ್ಲ, ಒಟ್ಟಾರೆ ಕಾಂಗ್ರೆಸ್ಗೆ ಮುಜುಗರ. ಯಾಕೆಂದ್ರೆ ಎಲ್ಲ ಒಂದ್ ಕಡೆ ಈ ಅಧಿಕಾರದ ವಿಚಾರವಾಗಿ ಬಹಿರಂಗವಾಗಿ ಕಿತ್ತಾಟ ಆಡಿದ್ರೆ ಅದು ವಿಪಕ್ಷಗಳು. ಯಾಕೆಂದ್ರೆ ಪ್ರತಿದಿನ ಸೆಷನ್ನಲ್ಲಿ ಈ ಒಂದು ವಿಪಕ್ಷಗಳು ಇವ್ರನ್ನ ಕಾಲು ಎಳಿತಾನೆ ಇದ್ದಾರೆ. ಇವತ್ತು ಕೂಡ ಆಯಿತು, ಪರಿಷತ್ತಲ್ಲೂ ಆಯಿತು. ಪರಿಷತ್ತಲ್ಲಿ ಕುರ್ಚಿ ವಿಚಾರಕ್ಕೆ ಸಿದ್ದರಾಮಯ್ಯನವ್ರನ್ನ ಕಾಲು ಎಳೆದ್ರು. ಇಲ್ಲಿ DK ಶಿವಕುಮಾರ್ ಅವರ ನಯ ವಿನಯ ವಿಚಾರಕ್ಕೆ ಈ ಸದನದಲ್ಲೂ ಕೂಡ ಕಾಲು ಎಳೆದ್ರು. ಹಾಗಾಗಿ ಇದು ರಿಪೀಟ್ ಆಗ್ತಾನೆ ಇದೆ. ಹಾಗಾಗಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ. ಇಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದು ಇಲ್ಲಿ ನಿರ್ಧಾರ ಆಗಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ನಿರ್ಧಾರ ಆಗುವಂಥದ್ದು ಅದು ಜನವರಿ 8, 9, 10 ಆ ಸಮಯದಲ್ಲಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ 19ಕ್ಕೆ CM ಮತ್ತು DCM ಇಬ್ಬರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. 21ಕ್ಕೆ ಒಂದು ಹಿಂಟ್ ಸಿಕ್ಬೋದು, ಒಂದು ಸುಳಿವನ್ನು ಕೊಟ್ಟು ಕಳಿಸ್ಬೋದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದರೆ ಈಗ ಯತೀಂದ್ರ ಸಿದ್ದರಾಮಯ್ಯವರು ಎಲ್ಲೋ ಒಂದು ಕಡೆ ನಮಗೆ ಕಾಂಗ್ರೆಸ್ ಹೈಕಮಾಂಡ್ ಕ್ಲಿಯರ್ ಮಾಡಿದೆ, ನಾಯಕತ್ವ ಬದಲಾವಣೆ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದೆ ಅನ್ನೋ ಕ್ಲಿಯರೆನ್ಸ್ ಅನ್ನ ಈಗ ಹೇಳಿರ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗೊಂದಲ ಉಂಟಾಗಿರ್ತಕ್ಕಂಥದ್ದು. ಜೊತೆಗೆ DK ಶಿವಕುಮಾರ್ ಬಣವನ್ನು ಆಂತರಿಕವಾಗಿ ಕೆರಳಿಸಿದ್ರು ಕೂಡ ಅವರು ಮೌನವಾಗೇ ಇದ್ದಾರೆ. ಅಂದ್ರೆ ಒಂದು ವೇಳೆ ನಾವೇನಾದರೂ ಆಕ್ರೋಶ ಭರಿತರಾಗಿ ಕೆರಳಿ ಒಂದು ರೀತಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ತಿರುವನ್ನು ಪಡೆದುಕೊಂಡ್ರೆ ಅದು ನಮಗೆ ಡೇಂಜರ್ ಝೋನ್ ಅಂತ DK ಶಿವಕುಮಾರ್ ಆದಿಯಾಗಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಾಫ್ಟ್ ಆಗಿ ರಿಯಾಕ್ಟ್ ಮಾಡೋದ್ರ ಜೊತೆಗೆ ಮಾರ್ಮಿಕವಾಗಿ ಟಕ್ಕರ್ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ನಿಲ್ಲುವ ಲಕ್ಷಣ ಇಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ ಕಟಿಬದ್ಧವಾಗಿ ಒಂದು ರೀತಿಯಲ್ಲಿ ಘೋಷಣೆ ಮಾಡ್ಬಿಡ್ಬೇಕು, ಅಥವಾ ಇಲ್ಲ ಇದೆ, ಅಥವಾ ಈ 2-3 ತಿಂಗಳು ಸುಮ್ಮನಿರಬೇಕು ಅಂತ ಒಂದು ರೀತಿಯಲ್ಲಿ ಘೋಷಣೆ ಮಾಡಿದ ನಂತರವಷ್ಟೇ ಇದೆಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಫುಲ್ ಸ್ಟಾಪ್ ಬೀಳೋದಕ್ಕೆ ಸಾಧ್ಯ. ಅಲ್ಲಿ ತನಕ ಇದೇ ರೀತಿಯ ಮಾತುಗಳು ಪುನರಾವರ್ತನೆ ಆಗ್ತಾ ಇದೆ. ಯಾಕೆಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಇವತ್ತು ಒಂದು ರೀತಿಯಲ್ಲಿ ಬೆಳಿಗ್ಗೆ ಹೇಳಿಕೆ ಕೊಟ್ಟು ಮಧ್ಯಾಹ್ನ ನಂತರ ಮಾತನಾಡಲ್ಲ ಅಂತ ಹೇಳಿರ್ಬೋದು. ಆದರೆ ನಾಳೆಯೂ ಕೂಡ ಇದೇ ರೀತಿಯ ಒಂದು ರೀತಿಯಲ್ಲಿ ಬದ್ಧವಾಗಿರ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ, ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಒಂದು ಮತ್ತಷ್ಟು ಕಠಿಣವಾಗುವಂತ ಸವಾಲಾಗುವಂತ ಪರಿಣಾಮವಾಗಿ ಒಂದು ರೀತಿಯಲ್ಲಿ ಪರಿಣಮಿಸುತ್ತೆ. ಜೊತೆಗೆ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಮೇಲ್ನೋಟಕ್ಕೆ ನಾವು ಬ್ರದರ್ಸು ಒಟ್ಟಾಗಿದ್ದೀವಿ ಅಂತ ಹೇಳಿದ್ರು ಕೂಡ ಒಳಗಡೆ ಏನೆಲ್ಲ ತಂತ್ರಗಳನ್ನು ಮಾಡಬೇಕು ಮತ್ತು ತಂತ್ರಗಳನ್ನು ಮಾಡೋರಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡಬೇಕು ಅದು ನಡೀತಾನೆ ಇದೆ. ಅರುಣ್, ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ರವೀಶ್.